ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಾಳಿನ ಬಂದ್ಗೆ ಬೆಂಬಲ ಕೊಡಬೇಕಾ ಕೊಡಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ಕರವೆಯ ಪದಾಧಿಕಾರಿಗಳ ಮಹತ್ವದ ಒಂದು ಸಭೆ ಕೂಡ ನಡೀತು. ಈ ಸಭೆಯಲ್ಲಿ ಏನು ನಿರ್ಣಯ ತೆಗೆದುಕೊಂಡ್ರು ಅನ್ನೋಂಥದ್ದು ಬಗೆಗೆ ಮಾತಾಡಲಿಕ್ಕೆ ಕರವೆಯ ರಾಜ್ಯಾಧ್ಯಕ್ಷರಾಗಿರುವಂಥ ಪ್ರವೀಣ್ ಶೆಟ್ಟರ್ ನಮ್ಮ ಜೊತೆಲಿದ್ದಾರೆ. ಸರ್, ಇವತ್ತು ರಾಜ್ಯದ ಪದಾಧಿಕಾರಿಗಳ ಒಂದು ಸಭೆಯನ್ನು ಕರೆದಿದ್ರಿ. ಈ ಒಂದು ಸಭೆಯಲ್ಲಿ ತೆಗೆದುಕೊಂಡಿರುವಂಥ ನಿರ್ಣಯ ಏನು? ಅಂದರೆ ನಾಳಿನ ಬಂದ್ಗೆ ನಿಮ್ಮ ಬೆಂಬಲ ಇದೆಯೋ ಇಲ್ವೋ ಸರ್? ನಮ್ಮ ರಾಜ್ಯ ಪದಾಧಿಕಾರಿಗಳು ಮತ್ತು ಜಿಲ್ಲಾಧ್ಯಕ್ಷರುಗಳು ಎಲ್ಲ ಒಟ್ಟಿಗೆ ಸಭೆಯನ್ನು ಮಾಡಿ ನಾಳೆಯ ಬಂದ್ ಬೇಡ, ಹೋರಾಟವನ್ನು ಮಾಡೋಣ ಅನ್ನುವಂಥದ್ದು ಅವರ ಮನಸ್ಥಿತಿ ನಮ್ಮ ಜೊತೆ ಚರ್ಚೆ ಮಾಡಿದ್ದಾರೆ. ಆದ್ದರಿಂದ ನಾವು ಆ ನಿರ್ಧಾರವನ್ನು ತಗೊಂಡಿದ್ದೀವಿ. ಹೋರಾಟವನ್ನು ಮುಂದುವರಿಸ್ತೀವಿ, ಬಂದ್ನಿಂದ ಹಿಂದೆ ಸರಿದೀವಿ. ಮುಂದಿನ ಹೋರಾಟ ಯಾವ ರೀತಿಯಲ್ಲಿ ಇರಲಿದೆ ಸರ್ ಕರವೆಯಿಂದ? ಮುಂದಿನ ಹೋರಾಟ ಸರ್ಕಾರ ನೀರು ಬಿಟ್ಟಿದ್ದೇ ಆದರೆ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೀವಿ. ಇದನ್ನು ನಮ್ಮ ಲೋಕಸಭಾ ಸದಸ್ಯರು ಬರೀ ಕಾವೇರಿ ಮಾತ್ರ ಅಲ್ಲ, ಮೇಕೆದಾಟು ಯೋಜನೆ ಇರ್ಬೋದು, ಕಳಸಾ ಬಂಡೂರಿ ಇರ್ಬೋದು, ಮಹದಾಯಿ ಯೋಜನೆ ಇರ್ಬೋದು, ನಮ್ಮ ಲೋಕಸಭಾ ಸದಸ್ಯರು ಓಟು ಹಾಕಿ ಗೆದಿಯೋ ತನಕ ಒಂದು ಮಾತು ಹೇಳ್ತಾರೆ, ಗೆದ್ದ ಮೇಲೆ ಮೌನ ಆಗಿಬಿಡ್ತಾರೆ. ಅದಕ್ಕಾಗಿ ಅವರ ಮನೆ ಬಳಿನೂ ಸಹ ಹೋರಾಟವನ್ನು ಶೀಘ್ರದಲ್ಲೇ ಹಮ್ಮಿಕೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಸರ್, ಮುಂದೆ ಈ ಹಿಂದೆ CWRC ಸಭೆಯಲ್ಲಿ 3500 ಕ್ಯೂಸೆಕ್ ನೀರನ್ನು ಬಿಡಬೇಕು ಅಂತ ಹೇಳಿದಾಗ ಕರ್ನಾಟಕ ಬಂದಿಗೆ ಕರೆ ಕೊಟ್ಟಿದ್ರಿ. ಈಗ ಮತ್ತೆ ಪ್ರತಿದಿನ 12,000 ಕ್ಯೂಸೆಕ್ ನೀರನ್ನು 15 ದಿನಗಳ ಕಾಲ ಬಿಡಬೇಕು ಅಂತ ಹೇಳಿದ್ದಾರೆ. ಅಲ್ಲಿ ಒಂದು 14-15 TMC ನೀರನ್ನು ಬಿಡಬೇಕು ಅನ್ನೋಂಥದ್ದಾಗತ್ತೆ. ಈ ಸಂದರ್ಭದಲ್ಲಿ ಬಂದ್ಗೆ ಬೆಂಬಲ ಇಲ್ಲ ಅನ್ನೋಂಥದ್ದು ಏನು ವಿಚಾರಕ್ಕೆ? CWRC ಮತ್ತು CWMA ಎರಡೂ ಸಹ ತಮಿಳುನಾಡಿನ ಏಜೆಂಟ್ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ತೀವ್ರವಾಗಿ ಖಂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಮಾನ್ಯ ಜಲ ಸಂಪನ್ಮೂಲ ಸಚಿವರಾದಂಥ ರಾಮಲಿಂಗ ರೆಡ್ಡಿ ಅವರು ಯಾವುದೇ ಕಾರಣಕ್ಕೂ ನೀರನ್ನು ಬಿಡಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಕನ್ನಡಿಗರ ಹಿತವನ್ನು ಕಾಪಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆದರೂ ಸಹ ನಮಗೆ ಇವತ್ತು ಯಾರ ಮೇಲೂ ನಂಬಿಕೆ ಇಲ್ಲ. ಇವರು ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶವನ್ನು ಸಹ ನೋಡ್ತೀವಿ. ಅದಾದ ಮೇಲೆ ನಾವೆಲ್ಲ ಚರ್ಚೆಯನ್ನು ಮಾಡ್ತೀವಿ ಯಾವ ರೀತಿ ಹೋರಾಟ ಮಾಡಬೇಕಂತ. ಬೆಂಗಳೂರು ನಗರ ತುಂಬ ಉದ್ದಾಗಲ ಬೆಳೆದಿದೆ. ತುಮಕೂರಿಂದ ಕನಕಪುರ ಅಥವಾ ಚಿಕ್ಕಬಳ್ಳಾಪುರದಿಂದ ರಾಮನಗರ ತನಕ ಬೆಂಗಳೂರು ಬೆಳೆದಿದೆ. ದೊಡ್ಡ ದೊಡ್ಡ ಸಾವಿರಾರು ಅಪಾರ್ಟ್ಮೆಂಟ್ಗಳು ಬರ್ತಾ ಇದ್ದಾವೆ. ನೀರಿನ ಒಂದು ಬ್ಲೂ ಪ್ರಿಂಟನ್ನು ಇವರು ಇನ್ನೂ ರೆಡಿ ಮಾಡ್ಕೊಂಡಿಲ್ಲ. ಶರಾವತಿಯೋ ಅಥವಾ ನೇತ್ರಾವತಿಯಿಂದ ನೀರು ತರೋದ್ರ ಮುಖಾಂತರ ಕಾವೇರಿ ಮೇಲೇ ಮಳೆ ಬಂದಿಲ್ಲ ಅಂದರೆ ಕಾವೇರಿ ನೀರಿರಲ್ಲ ಅಂದರೆ ಬೆಂಗಳೂರಿಗೆ ನೀರಿರಲ್ಲ. ಇಂಥ ಸಂದರ್ಭದಲ್ಲಿ ನೀರಾವರಿ ಹೊಸ ಯೋಜನೆಗಳನ್ನು ಹಾಕೊಳ್ಳೋದ್ರ ಮುಖಾಂತರ ಬೆಂಗಳೂರಿಗೆ ನೀರು ಕೊಡುವಂಥ ಕೆಲಸವನ್ನು ಮಾಡಬೇಕನ್ನೋಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಬಂದನ್ನು ಮುಂದೂಡಿ ಅಥವಾ ವಾಪಸ್ ಪಡೆದುಕೊಳ್ಳಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಟಾಳ್ ನಾಗರಾಜ್ ಅವ್ರ ಜೊತೆಯಲ್ಲಿ ಪ್ರವೀಣ್ ಶೆಟ್ಟರ್ ಏನಾದ್ರು ಮಾತಾಡ್ತಾರಾ ಅಂತ? ಖಂಡಿತವಾಗಲೂ ಮಾತಾಡ್ತೀನಿ, ಮನವಿ ಮಾಡ್ತೀನಿ ವಾಟಾಳ್ ನಾಗರಾಜ್ ಅವ್ರ ಜೊತೆ. ವಾಟಾಳ್ ನಾಗರಾಜ್ ಅವರು ಕನ್ನಡದ ಆಸ್ತಿ, ಆದ್ದರಿಂದ ಅವ್ರ ಜೊತೆ ಮನವಿಯನ್ನು ಸಹ ಮಾಡ್ತೀವಿ. ಸರ್, ಈಗಾಗಲೇ ಸಾಕಷ್ಟು ಜನರು ಬಂದ್ಗೆ ಕರೆ ಕೊಟ್ಟಂಥ ಸಂದರ್ಭದಲ್ಲಿ ಬೆಂಬಲವನ್ನು ಕೊಟ್ಟಿದ್ರು. ಈಗ ಒಬ್ಬೊಬ್ಬರೇ ಬಂದ್ನಿಂದ ಹಿಂದೆ ಸರಿತಿದ್ದಾರೆ, ತಾವು ಕೂಡ ಬಂದ್ ಮುಂದೂಡಿ ಅಂತ ಹೇಳ್ತಿದ್ದಾರೆ. ಅಂದರೆ ಏನು ಕಾರಣ ಅಂತ ಸರ್? ಮಳೆ ಮತ್ತು ಡ್ಯಾಮಲ್ಲಿ ನೀರು ತುಂಬಿ ಇರೋದೇ ಕಾರಣ. ಮಳೆ ಧಾರಾಳವಾಗಿ ಬರ್ತಾ ಇರೋದ್ರಿಂದ ಬೆಂಗಳೂರಲ್ಲೇ ಮಳೆ ಇದ್ದಿಲ್ಲ. ಇವತ್ತು ಬೋರ್ಗಳಲ್ಲಿ ನೀರಿದ್ದಿಲ್ಲ. ಇವತ್ತಿನ ಸಂದರ್ಭದಲ್ಲಿ ಮಳೆ ಬರ್ತಾ ಇದೆ, ಇನ್ನೂ ಮಳೆ ಬರ್ತಾ ಇದೆ. ಆಮೇಲೆ ನೀರಿನ ಡ್ಯಾಮ್ಗಳು ತುಂಬ್ತಾ ಇದ್ದಾವೆ. ಆದ್ದರಿಂದ ಈ ಬಂದಿಂದ ಹಿಂದೆ ಸರಿಬೇಕನ್ನುವಂಥ ನಿರ್ಧಾರಕ್ಕೆ ಬಂದಿದ್ದೀವಿ. ಪ್ರತಿ ಬಾರಿ ಕೂಡ ಕಾವೇರಿ ವಿಚಾರದಲ್ಲಿ CWRC ಮತ್ತು CWMA ಎರಡೂ ಕೂಡ ತಮಿಳುನಾಡಿನ ಪರವಾಗಿ ಆದೇಶ ತೀರ್ಪುಗಳು ಬರ್ತಾ ಇರುತ್ತೆ. ಪ್ರತಿ ಬಾರಿ ರಾಜ್ಯ ಸರ್ಕಾರ ಯಾಕೆ ಇದರಲ್ಲಿ ವಿಫಲವಾಗ್ತಿದೆ? ನಮ್ಮ ರಾಜಕಾರಣಿಗಳಲ್ಲಿ, ರಾಜಕೀಯ ಪಕ್ಷಗಳಲ್ಲಿ ಒಗ್ಗಟ್ಟಿಲ್ಲ. ಸರಿಯಾದ ವಾದವನ್ನು ಮಂಡಿಸದೆ ಇಲ್ಲಿ ತನಕ ನಮಗೆ ನಿರಂತರ ಅನ್ಯಾಯ ಆಗಿದೆ. ಆದ್ದರಿಂದ ಸರ್ಕಾರ ಕಾವೇರಿ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನು ವಹಿಸಿಕೊಂಡು ಕರ್ನಾಟಕಕ್ಕೆ ನ್ಯಾಯವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ತಮಿಳುನಾಡಲ್ಲಿ 3ನೇ ಬೆಳೆಗೆ ನೀರನ್ನು ಕೇಳ್ತಾ ಇದ್ದಾರೆ, ನಾವು ಕುಡಿಲಿಕ್ಕೆ ನೀರನ್ನು ಕೇಳ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಮಧ್ಯಪ್ರವೇಶವನ್ನು ಮಾಡಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಸರ್, ಈಗಾಗಲೇ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಬಂದ್ ಅನ್ನುವಂಥ ಮಾತನ್ನು ತಾವೇ ಕೂಡ ಹೇಳಿದ್ರಿ. ಅದಾದಮೇಲೆ ವಾಟಾಳ್ ನಾಗರಾಜ್ ಅವರೆಲ್ಲರೂ ಕೂಡ ಹೇಳಿದ್ರು. ಈಗ ರಾಜ್ಯದ ಜನತೆಗೆ ಒಂದಷ್ಟು ಗೊಂದಲ ಇರುವಂಥದ್ದು, ಪ್ರವೀಣ್ ಶೆಟ್ಟರು ಬಂದ್ ಬೇಡ ಮುಂದೂಡಿ ಅಂತಿದ್ದಾರೆ. ವಾಟಾಳ್ ನಾಗರಾಜ್ ಅವರು ಯಾವುದೇ ಕಾರಣಕ್ಕೂ ಕೂಡ ಬಂದ್ನಿಂದ ಹಿಂದೆ ಸರಿಯೋದಿಲ್ಲ ಅಂತ. ರಾಜ್ಯದ ಜನತೆಗೆ ಏನಾದ್ರು ತಮ್ಮ ಮೆಸೇಜ್ ಸಂದೇಶ ಇದೆಯಾ ಅಂತ? ಅಲ್ಲ, ಆ್ಯಕ್ಚುಲಿ ಮಳೆ ಬಂದಿಲ್ಲ ಅಂದರೆ ಅವತ್ತಿನ ಪರಿಸ್ಥಿತಿ ಇವತ್ತು ಮುಂದುವರೆದಿದ್ರೆ ಕರ್ನಾಟಕದಲ್ಲಿ ಜನರೇ ಬಂದ್ ಮಾಡಿಸ್ತಾ ಇದ್ರು. ಇವತ್ತಿನ ಪರಿಸ್ಥಿತಿಯಲ್ಲಿ ಮಳೆ ಮತ್ತು ನೀರು ಇರೋದ್ರಿಂದ ಬಂದಿಂದ ಹಿಂದೆ ಸರಿದೀವಿ ಬಿಟ್ಟರೆ, ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಬಂದಿಂದ ಹಿಂದೆ ಸರಿತಾ ಇದ್ದಿಲ್ಲ. ಕಾವೇರಿ ವಿಷಯದಲ್ಲಿ 2 ಸಾರಿ ಬಂದಾಗಲೂ ಜನ ನಮಗೆ ಬೆಂಬಲ ಕೊಟ್ಟಿದ್ದಾರೆ. ಆದ್ದರಿಂದ ಈ ಸಾರಿ ಎಲ್ಲರ ಒಟ್ಟಾರೆ ಅಭಿಪ್ರಾಯ, ಜನರ ಅಭಿಪ್ರಾಯ, ಅನೇಕ ಉದ್ಯಮಿಗಳ ಅಭಿಪ್ರಾಯಗಳನ್ನೆಲ್ಲ ಸಂಗ್ರಹಿಸಿ ನಾವೆಲ್ಲ ಒಟ್ಟಿಗೆ ತೀರ್ಮಾನವನ್ನು ತಗೊಂಡಿದ್ದೀವಿ. ಅಂದರೆ ಇವೆಷ್ಟು ಕೂಡ ಪ್ರವೀಣ್ ಶೆಟ್ಟರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.